ಇವತ್ತು AI ಅಂದರೆ ನೆನಪಾಗೋದು ಎನ್ವಿಡಿಯಾ. ಆದರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಎನ್ವಿಡಿಯಾ ಬಳಿ ಸಂಬಳ ಕೊಡೋದಕ್ಕೂ ಹಣ ಇರಲಿಲ್ಲ, ದಿವಾಳಿ ಅಂಚಿಗೆ ಬಂದು ತಲುಪಿತ್ತು. ಆದರೆ ಇವತ್ತು ಜಗತ್ತಿನ AI ಭವಿಷ್ಯವನ್ನ ಮುನ್ನಡೆಸ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದು ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಹೆಸರೇ ಜೆನ್ಸನ್ ಹುವಾಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಅದು 1993. 3 ಇಂಜಿನಿಯರ್ಗಳು ಸಣ್ಣ ರೆಸ್ಟೋರೆಂಟ್ನಲ್ಲಿ ಕುಳಿತು ಕಂಪ್ಯೂಟರ್ಗಳಿಗೆ ಅಸಾಧಾರಣ ಗ್ರಾಫಿಕ್ಸ್ ಶಕ್ತಿಯನ್ನು ನೀಡಬೇಕು ಅಂತ ಕನಸುಕೊಂಡ್ರು. ಅಲ್ಲಿಂದ ಹುಟ್ಟಿದ್ದೇ ಎನ್ವಿಡಿಯಾ. ಆದರೆ ಆರಂಭದಲ್ಲಿ ಎನ್ವಿಡಿಯಾ ತಯಾರಿಸಿದ ಉತ್ಪನ್ನಗಳು ದೊಡ್ಡ ಸಕ್ಸಸ್ ಕಾಣಲಿಲ್ಲ. ಮಾರ್ಕೆಟ್ಗೆ ಅದರ ಮೌಲ್ಯ ಅರ್ಥ ಆಗಲಿಲ್ಲ. ಗ್ರಾಹಕರು ಕಡಿಮೆ ಆದರು. ಹಣವೂ ಮುಗೀತು. ಕಂಪನಿಯನ್ನ ಉಳಿಸಿಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದು ಹಂತದಲ್ಲಿ ಜೆನ್ಸನ್ ಬಳಿ ಕಂಪನಿಯನ್ನ ನಡೆಸೋದಕ್ಕೆ ಕೇವಲ 30 ದಿನಗಳಷ್ಟು ಹಣ ಮಾತ್ರ ಉಳಿದಿತ್ತು. ಆ ಸಂದರ್ಭದಲ್ಲಿ ಒಂದೇ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ರೆ ಎನ್ವಿಡಿಯಾ ಇತಿಹಾಸ ಆಗ್ಬಿಡ್ತಿತ್ತು. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಸೇಫ್ ಗೇಮ್ ಆಡ್ತಾರೆ, ಸಣ್ಣ ಗುರಿಗಳನ್ನ ಇಟ್ಕೋತಾರೆ, ರಿಸ್ಕ್ ತೆಗೆದುಕೊಳ್ಳೋದಿಲ್ಲ. ಆದರೆ ಜೆನ್ಸನ್ ವಿಭಿನ್ನವಾಗಿ ಯೋಚನೆ ಮಾಡಿದ್ರು. ತಮ್ಮ ಸಂಪೂರ್ಣ ಭವಿಷ್ಯವನ್ನ GPU ತಂತ್ರಜ್ಞಾನದ ಮೇಲೆ ಹೂಡಿಕೆ ಮಾಡಿದ್ರು. ಜೆನ್ಸನ್ ಜಗತ್ತು ನೋಡದ ಭವಿಷ್ಯವನ್ನ ನೋಡ್ತಾ ಇದ್ರು. ಒಂದು ದಿನ ಇದೇ GPUಗಳು ಕೃತಕ ಬುದ್ಧಿಮತ್ತೆಯ ಮೆದುಳಾಯಿತು. ವರ್ಷಗಳ ಕಾಲ ಸಂಶೋಧನೆ, ಅಭಿವೃದ್ಧಿ, ಹೂಡಿಕೆ, ತಾಳ್ಮೆ, ಜಗತ್ತು GPUಗಳನ್ನ ಗೇಮಿಂಗ್ ಆಗಿ ಮಾತ್ರ ನೋಡ್ತು. ಆದರೆ ಜೆನ್ಸನ್ AI ಭವಿಷ್ಯವನ್ನ ನೋಡ್ತಾ ಇದ್ರು. ನಂತರ ಜಗತ್ತು ಸಂಪೂರ್ಣವಾಗಿ ಬದಲಾಯಿತು. ಮಿಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಜನರೇಟಿವ್ AI, ಚಾಟ್ GPT, ರೋಬೋಟಿಕ್ಸ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್, AI ಡೇಟಾ ಸೆಂಟರ್ಸ್, ಎಲ್ಲದಕ್ಕೂ ಎನ್ವಿಡಿಯಾ ಚಿಪ್ಗಳು ಬೇಕಾಯಿತು. ಒಂದು ಕಾಲದಲ್ಲಿ ಗೇಮಿಂಗ್ ಕಂಪನಿಯಾಗಿದ್ದ ಎನ್ವಿಡಿಯಾ ಇವತ್ತು AI ಕ್ರಾಂತಿಯ ಹೃದಯವಾಗಿದೆ. ಇವತ್ತು ಎನ್ವಿಡಿಯಾ ಮಾರ್ಕೆಟ್ ಮೌಲ್ಯ ಸುಮಾರು $3 ಟ್ರಿಲಿಯನ್ ಹೆಚ್ಚು. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 255 ಲಕ್ಷ ಕೋಟಿ. ಜೆನ್ಸನ್ ನಮ್ಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ತಾಳ್ಮೆ ಇಲ್ಲದವರು ಟ್ರೆಂಡ್ಗಳನ್ನ ಅನುಸರಿಸ್ತಾರೆ, ತಾಳ್ಮೆ ಇರುವವರು ಟ್ರೆಂಡ್ಗಳನ್ನು ಸೃಷ್ಟಿ ಮಾಡ್ತಾರೆ. ಇವತ್ತು ಜಗತ್ತಿಗೆ ಏನ್ ಬೇಕು ಅಂತ ನೋಡೋದು ಒಂದು ಕೌಶಲ್ಯ. ಆದರೆ ಇನ್ನು 10 ವರ್ಷಗಳ ನಂತರ ಜಗತ್ತಿಗೆ ಏನ್ ಬೇಕಾಗುತ್ತೆ ಅಂತ ನೋಡೋದೇ ನಿಜವಾದ ನಾಯಕತ್ವ. ನೆನ್ಪಿಟ್ಕೊಳ್ಳಿ, ಯಶಸ್ಸು ತಕ್ಷಣ ಸಿಗದೇ ಇರಬಹುದು, ಜಗತ್ತು ನಿಮ್ಮ ದೃಷ್ಟಿಯನ್ನ ತಕ್ಷಣ ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ನಿಮಗೆ ನಿಮ್ಮ ಭವಿಷ್ಯ ಸ್ಪಷ್ಟವಾಗಿ ಕಾಣ್ತಾ ಇದ್ರೆ ಅಷ್ಟೇ ಸಾಕು. 30 ದಿನಗಳ ಹಣದೊಂದಿಗೆ ಹೋರಾಡಿದ ಕಂಪನಿ ಇವತ್ತು ಇಡೀ ಜಗತ್ತಿನ ಭವಿಷ್ಯವನ್ನ ಮುನ್ನಡೆಸ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.